ಆಕ್ಚುಲಿ ಯಾವ ಕ್ಯಾಮ್ರಾ ಲುಕ್? ಓಕೆ ಓಕೆ, ರೆಡಿನಾ? ಓಕೆ. ಮೇಡಮ್, ಒಂದು 3-4 ಇಯರ್ಸ್ ಬ್ಯಾಕ್ ಶಿವಣ್ಣ ಅವರು ಬಂದು ನಮಗೆ ಮೊದಲನೇ ಹೋಟೆಲ್ ಓಪನ್ ಮಾಡಿಕೊಟ್ಟಿದ್ರು. ಸೊ ಅವತ್ತಿಂದ ಶುರು ಆಗಿದ್ದ ಜರ್ನಿ. ಶಿವಣ್ಣನ ಕೃಪೆಯಿಂದ ಫಸ್ಟ್ ಹೋಟೆಲ್ ತುಂಬ ಸಕ್ಸಸ್ ಆಗಿತ್ತು. ಸೊ ಇವತ್ತು ಸುದೀಪ್ ಸರ್ ಕೂಡ ಬಂದಿದ್ದಾರೆ. ಆ್ಯಂಡ್ ವೆಜ್ ಮೊದಲನೇ ರೆಸ್ಟೋರೆಂಟ್ನ ಸುದೀಪ್ ಸರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ, ಮಂಡಿಪೇಟೆ ತಟ್ಟೆ ಇಡ್ಲಿ ಕೆಫೆ ಅಂತ. ಸೊ ತುಂಬ 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 ಖುಷಿ ಆಗ್ತದೆ, ತುಂಬ ಕೃತಜ್ಞತೆಗಳು ಅವ್ರಿಗೆ. ಆ್ಯಂಡ್ ಇನ್ನೇನು ಕೇಳಿದ್ರಿ? ಇಲ್ಲ, ಇದು ಕನ್ಸಂತೇನಿಲ್ಲ. ಲೈಕ್ ನನಗಿಷ್ಟ ಆಯಿತು ಹೋಟೆಲ್ ಮಾಡೋಕ್ಕೆ. ಅಂದರೆ ಜನ ಅಷ್ಟು ಪ್ರೀತಿಯಿಂದ ಬರ್ತಾರೆ. ಆ್ಯಂಡ್ ಅವ್ರಿಗೆ ಸರ್ವ್ ಮಾಡೋದಿದೆಯಲ್ಲ, ಅದು ತುಂಬ ಖುಷಿ. ಈಗ ಕಂಪ್ಲೀಟ್ ಆಯ್ತು ಅನ್ಸುತ್ತೆ ಫ್ರೇಮ್. ಮ್ಯಾಮ್ ಏನು ಹೇಳ್ತೀರಿ, ಎಷ್ಟು ಖುಷಿ ಆಗ್ತಿದೆ ನಿಮಗೆ? ನನಗೆ ತುಂಬ ಖುಷಿ ಆಗಿದೆ. ನಮ್ಮದು ಒಂದು ಹೋಟೆಲ್ ಬ್ರಾಂಚ್ ಇನ್ನೂ ಸ್ವಲ್ಪ ದೊಡ್ಡದಾಗ್ತದೆ. ಆ್ಯಂಡ್ ನಮ್ದೇನು ಹೋಟೆಲ್ ಫ್ಯಾಮಿಲಿ ಅಂತಿದೆ ಅದಿನ್ನೂ ದೊಡ್ಡದಾಗ್ತದೆ. ಅಫ್ಕೋರ್ಸ್ ಇವ್ರ ಎಲ್ಲ ಎಂಡವರ್ಸಲ್ಲಿ ನಾನು ಸಪೋರ್ಟ್ ಮಾಡ್ತೇನೆ. ಖುಷಿ ಇದೆ. ಇಬ್ಬರೇ ಒಂದು ಕೀ ಪಾಯಿಂಟ್ ಅಂದರೆ ಸಕ್ಸಸ್ ಪಾಯಿಂಟ್ ಏನು ಕಷ್ಟಪಡ್ತಿದ್ದೀವಿ. ಈಗ 23rd ಅಂತ ಡೇಟ್ ಕೊಟ್ಟರು. 20th ಏನೂ ಪ್ರಿಪೇರ್ ಆಗಿರಲಿಲ್ಲ ನಾವು ಇನ್ನೂ. 3 ಡೇಸಲ್ಲಿ ಇಷ್ಟು ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಿಗೆ ಬಂದಿದ್ವಿ. ಇನ್ನೂ 10% ವರ್ಕ್ ಬ್ಯಾಲೆನ್ಸ್ ಇದೆ. ಹಗಲು ರಾತ್ರಿ ವಿ ಹ್ಯಾವ್ ವರ್ಕ್. ಲೈಕ್ ಇದು ಹಿಂಗೆ ಆಗಬೇಕು. ಇದು ಫುಲ್ ಖಾಲಿ ಜಾಗ ಇತ್ತು. ಇಲ್ಲಿಂದ ಈ ಸ್ಟ್ರಕ್ಚರ್ಗೆ ತಂದು ನಿಲ್ಲಿಸ್ಬೇಕಂದ್ರೆ ವಿ ಹ್ಯಾವ್ ಟು ಸ್ಪೆಂಡ್ ಮೋರ್ ಹವರ್ಸ್ ಆ್ಯಂಡ್ ವಿ ಹ್ಯಾವ್ ಟು ವರ್ಕ್. ಸೊ ಯಾವುದೇ ಒಂದು ಸಕ್ಸಸ್ಗೂ ನಿಮ್ಗೆ ಆ ಶ್ರಮ ಇದ್ದರೆ ನಿಮಗೆ ಫಲ ಸಿಗೋದಿಲ್ಲ ಅಂತಲ್ಲ. ಸೊ ಡೆಫಿನೆಟ್ಲಿ ನಾವೂ ಏನು ಮನೇಲಿ ಕೂತ್ಕೊಂಡು ಇದು ಮಾಡ್ತಿಲ್ಲ. ಹೀ ಈಸ್ ಲೈಕ್ ಬೀನ್ ಹಿಯರ್ ಡೇ ಆ್ಯಂಡ್ ನೈಟ್. ಇವ್ರ ಪಾರ್ಟ್ನರ್ ಎಲ್ಲರೂ ಡೇ ಆ್ಯಂಡ್ ನೈಟಲ್ಲಿ ಇರ್ತಿದ್ರು. 2 ದಿವಸ ಹಿಂದೆನೂ ದೇ ವಿಲ್ ಕಮ್ ಬ್ಯಾಕ್ ಹೋಮ್ ಎಟ್ 2 o'clock. ಆ್ಯಂಡ್ ಯಾಕೆಂದರೆ ಇಲ್ಲಿ ಒಂದೊಂದು ವಸ್ತು ಕ್ರಿಕೆಟ್ ಆಡ್ತಿದ್ದೆವು. ಇಲ್ಲ, ಇಲ್ಲಿ ಒಂದೊಂದು ವಸ್ತುನು ಅವರೇ ಪರ್ಟಿಕ್ಯುಲರ್ಲಿ ಹೋಗಿ ಚೂಸ್ ಮಾಡಿ ಇದೇ ಬೇಕು ಹಿಂಗೆ ಇರಬೇಕು ಅಂತ. ಈವನ್ ಪಾಟ್ಸ್ ಆಗಿರ್ಬೋದು, ಈ ಲ್ಯಾಂಪ್ಸ್ ಆಗಿರ್ಬೋದು, ನೀವು ಏನೇನು ನೋಡ್ತಿರೋ ಪ್ರತಿಯೊಂದನ್ನು ಅವರೇ ಮಾಡಿಸಿರೋದು. ಸೊ ಆಬ್ವಿಯಸ್ಲಿ ನಾನು ಇಲ್ಲಿ ಇರೋಕ್ಕಾಗಲ್ಲ. ಬಟ್ ಹಿಸ್ ಪಾರ್ಟ್ನರ್ಸ್ ಆ್ಯಂಡ್ ದ ಹೋಲ್ ಟೀಮ್ ಇಲ್ಲಿ ಯಾವಾಗಲೂ ಇರುತ್ತೆ. ಆ್ಯಂಡ್ ನಮಗೆ ಆ ಒಂದು ಟುಗೆದರ್ನೆಸ್, ಆ ಒಂದು ಬಾಂಡಿಂಗ್ ಇರೋದ್ರಿಂದ ನಾವು ಈ ಥರ ಬೆಳೆಯೋಕ್ಕೆ ಚಾನ್ಸ್ ಇದೆ. ಸೊ ಐ ಫೀಲ್ ವೆರಿ ಹ್ಯಾಪಿ ಟು ಹ್ಯಾವ್ ದಿಸ್ ಫ್ಯಾಮಿಲಿ. ಸುದೀಪ್ ಸರ್ ಹೇಳ್ತಿದ್ರು ತುಂಬ ಒಳ್ಳೆ ಶೆಫ್ ಅಂತೆ, ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ನಿಮಗೆ ಏನು ಮಾಡಿಕೊಟ್ಟಿದ್ರು, ಏನು ಇಷ್ಟ ಆಗಿತ್ತು? ಇವ್ರು ತುಂಬ ಒಳ್ಳೆ ಶೆಫು, ಬಟ್ ಮನೇಲಿ ಅಡುಗೆ ಮಾಡಲ್ಲ. ಯಾರು ಕಸ್ಟಮರ್ಸೇ ಇಲ್ಲ ತಿನ್ನಕ್ಕೆ. ಇಷ್ಟು ತಿಂತಾರೆ ಇಷ್ಟು ಮಾಡಿದ್ರೆ. ಸೊ ನಮ್ಮ ಹೋಟೆಲ್ನ ಶೆಫ್ ಬಂದು ಅಭಿ. ತುಂಬ ಜನ ಶೆಫ್ಗಳಿದ್ದಾರೆ, ಬಟ್ ಮೇನ್ ಶೆಫ್ ರೆಸಿಪಿ ಎಲ್ಲ ಮಾಡೋದು, ನಮಗೆ ಮಸಾಲ ಸಪ್ಲೈ ಮಾಡೋದೆಲ್ಲ ಅಭಿ. ಸೊ ಇವ್ರದ್ದೊಂದು 20 ಬ್ರಾಂಚಿಗೆ ಮಸಾಲ ಸಪ್ಲೈ ಮಾಡ್ತಾರೆ ಈಗ. ನಮ್ದು ಅದರಲ್ಲಿ ಹೊಟ್ಟೆ ತುಂಬ ತಿನ್ನಿ ಅಷ್ಟೇ. ಖುಷಿ ಪಡಿ, ನಾಟಿ ಸ್ಟೈಲ್ ಫುಡ್, ಒಳ್ಳೆ ಫುಡ್, ಹೊಟ್ಟೆ ತುಂಬ ತಿನ್ನಿ ಅಷ್ಟೇ. ಹೌದು, ಒಂದು 6 ಮಂತ್ಸಿಂದ ನಾನು ಸಿನಿಮಾ ಶುರು ಮಾಡಬೇಕು ಅಂತಲೇ ಇದ್ದೀನಿ. ಈಗ CCL ಬಂತು, KCC ಬಂತು, ಕ್ರಿಕೆಟ್ ಆಡ್ಕೊಂಡಿದ್ದೆ. ಈಗ ಹೋಟೆಲ್ ಮಧ್ಯದಲ್ಲಿ ಮಾಡೋಣ ಅನ್ನಿಸ್ತು, ಒಂದು ವೆಜ್ ಹೋಟೆಲ್. ಸೊ ಇದು ಮುಗೀತು. ಇನ್ನೊಂದು 6 ತಿಂಗಳು ನಾನು ಹೋಟೆಲ್ ಕಡೆ ಗಮನ ಕಡಿಮೆನೆ, ಅಂದರೆ ಹೊಸ ಹೋಟೆಲ್ ಮಾಡೋ ಯೋಚನೆ ಕಡಿಮೆನೆ. ಅಲ್ಲಿ ತನಕ ಸಿನಿಮಾಗೆ ಪ್ರಿಪೇರ್ ಆಗೋದ್ರ ಬಗ್ಗೆ, ಸಿನಿಮಾ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ದೆನ್ ಥ್ಯಾಂಕ್ ಯು ಆಲ್. ಪ್ಲೀಸ್ ಎಲ್ಲರೂ ಊಟ ಮಾಡಿ. ಊಟ ರೆಡಿ ಇದೆ, ಮಟನ್, ಚಿಕನ್, ಪಲಾವ್ ಎಲ್ಲ ರೆಡಿ ಇದೆ. ಪ್ಲೀಸ್ ಹ್ಯಾವ್ ಯುವರ್ ಸೀಟ್ಸ್.